ಅವರಲ್ಲಿ ಎಷ್ಟು ವಿಶಿಷ್ಟವಾದ ಗುಣ ಇತ್ತು ಅಂದರೆ, ದೇವ್ರನ್ನ ಅವ್ರು ಇಷ್ಟಲಿಂಗ ಅಂತ ಪೂಜೆ ಮಾಡ್ತಿದ್ರಲ್ವ, ಮಿಕ್ಕಿದ ದೇವ್ರ ಬಗ್ಗೆ ಅಪಾರವಾದ ಪ್ರೀತಿ, ಅದು ಮುಖ್ಯ ಅಲ್ಲ ಅನ್ನೋದು ಲೆಕ್ಕದಲ್ಲಿ ಬಸವಣ್ಣಂತರದಲ್ಲಿ. ನಂಬಿಕೆ ವಿಚಾರದಲ್ಲೂ ಅಷ್ಟೇ, ಮೂಢನಂಬಿಕೆ ಬಗ್ಗೆನೂ ಅವರಿಗೆ ಅಷ್ಟೊಂದು ಪ್ರೀತಿ ಏನಿರಲಿಲ್ಲ. ಆದರೆ ಸಾರ್ವಜನಿಕವಾಗಿ ನಂಬ್ತಾರಲ್ಲ, ಆ ನಂಬಿಕೆಗೆ ದ್ರೋಹ ಯಾಕೆ ಮಾಡಬೇಕು ಅಂತ. ಈಗ ದೆವ್ವ ಹಿಡಿದಿದೆ ಅಂತ ಆ ಕಾಲದಲ್ಲಿ ದೆವ್ವ ಹಿಡಿದವ್ರು ಜಾಸ್ತಿ ಬರೋರು, ಹುಚ್ಚಿಡಿದವ್ರು ಜಾಸ್ತಿ ಬರೋರು, ಮಠಕ್ಕೆ ಬಂದ್ಬಿಡೋರು, ವಾಸಿ ಆಗಲ್ಲ ಆಸ್ಪತ್ರೆಗಳಲ್ಲಿ ಅಂತ. ನಂಬಿಕೆ ಏನಂದರೆ ಈ ಸ್ವಾಮಿಗಳು ಮುಟ್ಬಿಟ್ಟು ಯಂತ್ರ ಕೊಟ್ಬಿಟ್ರೆ, ತಾಯ್ತ ಕೊಟ್ಬಿಟ್ರೆ, ಇವ್ರು ಆ ಥರದ್ದೆಲ್ಲ ಮಾಡ್ತಿರಲಿಲ್ಲ. ಆದರೆ ಅದರಿಂದ ಎಲ್ಲೋ ಒಂದು ಕಡೆ ಅವರಿಗೆ ಮಾನಸಿಕವಾಗಿ ನೆಮ್ಮದಿ ಸಿಗುತ್ತೆ ಇದೆಲ್ಲ ಅನ್ನೋದು ಅವರೆಂತ ತಿಳ್ಕೊಂಡಿದ್ದೀನಿ ನಾನು. ಸಾರಾಸಗಟ ಏನು ಮಾಡ್ತಿರೋ ಗೊತ್ತಿಲ್ಲ. ಅದಕ್ಕೆ ಒಂದು ಪ್ರಾರ್ಥನೆ ದಿವಸ ಕೂತು ಬಂದವ್ರ ಜೊತೆ ಎಲ್ಲ ಮಾತಾಡ್ತಿರೋರು, ಈ ಕಡೆ ಇದನ್ನು ತಗೊಳ್ಳೋರು, ಅದನ್ನು ತಗೊಂಡು ಕಟ್ಟಿ ಹಿಂಗೆಲ್ಲ ಅಂದು ಇದನ್ನು ಮಾಡಿ ಎಲ್ಲ ಅದೇನೋ ಅದು ಭಗವಂತ ಅದು ವಾಸಿ ಆದಂಗೆ ಅನಿಸ್ಬಿಡೋದು ಅವ್ರಿಗೂ ಹೋಗೋರು. ಇದು ನಿರಂತರವಾಗಿ ನಡೀತಿತ್ತು. ಬಟ್ ಇದುವರೆಗೂ ನಿಗೂಢವಾಗಿದೆ. ನಾನು ಅದನ್ನು ಪ್ರಾಮಾಣಿಕವಾಗಿ ಅವ್ರು ಅದನ್ನೇನು ಮಾಡ್ತಿದ್ರು ಅಂತ ನನಗೆ ಅನಿಸಲ್ಲ. ಅಂದರೆ ಜನಗಳ ನಂಬಿಕೆಗೆ ಯಾಕೆ ನಾವು ಅಡ್ಡ ಬರಬೇಕು? ಹೋಗಿ ಬಿಡಿ ಅಂದರೆ ಬಿಡೋಕ್ಕಾಗದೇ ಇರ್ತಕ್ಕಂಥ ಸ್ಥಿತಿ. ದೆವ್ವ ಇತ್ತೋ ಇಲ್ವೋ ಅವರು ಅದ್ರ ಬಗ್ಗೆ ಏನು ಹೇಳ್ತಿರ್ಲಿಲ್ಲ ನಮಗೆ. ಬಟ್ ನಾವು ಕಣ್ಣಿಂದ ನೋಡಿದ್ದು ಬಿಡಿಸೋರು ಬರೋರು, ಬಿಡಿಸ್ಕೊಳ್ಳೋರು, ಹೋಗೋರು, ಆಯಿತು ಬಿಟ್ಟರು ಅಂತ ಬರೋರು, ಕಾಣಿಕೆ ಕೊಡೋರು, ಏನೋ ಹೋಗೋರು. ಇದನ್ನೆಲ್ಲ ಯೋಚನೆ ಮಾಡಿದಾಗ ಒಟ್ಟು ಸಮಾಜದ ಚಿಂತನೆ ಅವರಲ್ಲಿ ಹೇಗಿತ್ತು ಗಟ್ಟಿಯಾಗಿ ಅಂತ ಅಂದ್ಬಿಟ್ಟು. ಅಂದರೆ ನೀರು ಹೋದಂಗೆ ನಾವು ಅರಿಬೇಕಾಗತ್ತೆ, ಹರಿಯುವ ನೀರಿನ ವಿರುದ್ಧವಾಗಿ ಎಲ್ಲವನ್ನೂ ಮಾಡೋಕ್ಕಬಾರ್ದು ಅನ್ನೋ ಚಿಂತನೆ ಅವರಲ್ಲಿ ಇತ್ತೋ ಏನೋ ಅಂತ ನನಗೆ ಗೊತ್ತಿಲ್ಲ. ಈಗಿಲ್ಲ, ಅದೆಲ್ಲ ಕಡಿಮೆ ಆಗಿದ್ದಂಗೆ ಕಾಣಿಸ್ತದೆ. ಸ್ವಾಮಿಗಳನ್ನು ನಂಬಿದ ಮೇಲೆ ನನ್ನನ್ನು ನಂಬಿದ್ದಾದಮೇಲೆ ನಾನು ಎಲ್ಲ ಕೆಲಸಗಳನ್ನು ಮಾಡಿಕೊಡೋಣ. ಆಮೇಲೆ ಸುಸ್ತು ಅನ್ನೋದನ್ನ ಆ ವಯಸ್ಸುಗಳದು ನಾನು ಕಂಡಿಲ್ಲ. ಸುಸ್ತು ಬಹುತೇಕ 3-3:30 ಎದ್ದೇಳೋರು ನಾವು ಬೆಳಗ್ಗೆ, ತಿರ್ಗಿ ರಾತ್ರಿ 11 ಗಂಟೆ ಮೇಲೆ. ಆಮೇಲೆ ಪ್ರವಾಸ ಇದ್ದರೆ ಆ ಪ್ರವಾಸ ಮುಗಿಸ್ಕೊಂಡು, ಪಾದ ಪೂಜೆ ಮುಗಿಸ್ಕೊಂಡು, ಫಲ ಏನನ್ನು ಇಸ್ಕೊಂಡು ಮಠಕ್ಕೆ ಬರೋರು. ಬಂದ ಮೇಲೂ ಫ್ರೆಶ್ ಆಗೇ ಇದ್ದು ಅಲ್ಲಿ ವಿಚಾರಿಸೋರು, ಏನೇನಾಯಿತು ಬೆಳಗ್ಗೆಯಿಂದ ಸಾಯಂಕಾಲ ತನಕ, ಅದೆಲ್ಲ ಏನಾಯಿತು, ಇದೆಲ್ಲ ಏನಾಯಿತು, ಬಿಲ್ಡಿಂಗ್ ಏನಾಯಿತು, ಆ ಭತ್ತ ಏನಾಯಿತು, ಇನ್ನೇನು ಗಲಾಟೆ. ಆಮೇಲೆ ಮಲ್ಕೊಂತೀವಿ. ಪೂಜೆ ಇಲ್ಲದೆ ಮಲಗೇ ಇಲ್ಲ. ತಣ್ಣೀರು ಸ್ನಾನ ರೀ ಅವರು. ಇತ್ತೀಚೆಗೇನೋ ಗೊತ್ತಿಲ್ಲಪ್ಪ, ನಾವಿದ್ದ ಕಾಲದಲ್ಲಿ ಬರೀ ತಣ್ಣೀರು ಸ್ನಾನ. ನಾವು ತಣ್ಣೀರೇ ನಲ್ಲಿ ಹಾಕಿರೋರು ಸಾಲಾಗಿ. ಬೆಳಗ್ಗೆ ಎದ್ದು ಬಟ್ಟೆ ಬಿಚ್ಕೊಂಡು ಚಡ್ಡಿ ಒಳಗೆ ಹೋಗ್ಬಿಟ್ಟು ಸ್ನಾನ ಅಂದರೆ ಏನು ನಮಗೇನು ಸಿಗಕಾಯಿ ಇದ್ರಿತ್ತು, ಸೋಪ್ ಇದ್ರಿತ್ತು, ಇಲ್ದಿದ್ರಿಲ್ಲ. ಯಾರನ್ನ ಕೊಟ್ಟರೆ ಇಸ್ಕೋಬೇಕು, ಇಲ್ದಿರಿಲ್ಲ. ನಲ್ಲಿಗೆ ತಲೆ ಕೊಡೋದು, ಆ ಚಳಿಗೆ ತಡ್ಕೊಳಕ್ಕಾಗ್ತಿರಲಿಲ್ಲ. ಮೈಯಲ್ಲಿ ನನ್ನ ಮಧ್ಯೆ ಆಗೋದು, ಸೀಟ್ಕೊಂಡು ಈ ಕಡೆ ಬರ್ತಿದ್ದು ಅಷ್ಟೇ. ಆಮೇಲೆ ಕಾಯಿಲೆಗಳು ಬರ್ತಿರ್ಲಿಲ್ಲ ನಮಗೆ, ಗೊತ್ತಿಲ್ಲಪ್ಪ ಅದು ಯಾಕೆ ಅಂತಲೇ ಗೊತ್ತಿಲ್ಲ. ಅದು ಹಟ್ಟಿಸ್ಕೊಂಡು ಹೋಗ್ಬಿಡು ಕಾಯಿಲೆ, ನಮ್ಮ ಹತ್ರಕ್ಕೆ ಬರ್ತಿರಲಿಲ್ಲ, ಎದ್ರಕೊಂಬಿಡು. ಈಗಂತೂ ಎಲ್ಲಿಂದ್ರಲ್ಲಿ ಕಾಯಿಲೆ ಬರ್ತಾವ. ಕಾಯಿಲೆ ಜ್ವರ ಪರ ಅವೆಲ್ಲ ಲೆಕ್ಕಕ್ಕಿಲ್ಲ. ಜ್ವರ ಬಂದರೆ ಸ್ವಾಮಿಗಳು ಅವತ್ತು ರಾತ್ರಿಗೆ ಅವನಿಗೆ ಇದಕ್ಕೆ ಕೆಲಸಕ್ಕೆ ಕಳಿಸ್ಬೇಡಿ, ಮಠ ಇದು ಸಾರ್ವಜನಿಕವಾಗಿ ಊಟ ಮಾಡೋದೇನು ಬೇಡ, ರೂಮ್ಗೆ ಯಾರಾದರೂ ಕೊಟ್ಟು ಕಳಿಸ್ಬಿಡಿ ಅಂತ ಹೇಳೋರು. ಅವ್ರು ತಂದು ಕೊಟ್ಟು ಒದ್ಕೊಂಡು ಮಲ್ಕೊಂಬಿಟ್ರೆ ಪತ್ತೆನೇ ಇರ್ತಿರಲಿಲ್ಲ. ಸ್ವಾಮಿಗಳ ನಮ್ಮ ದೃಷ್ಟವೋ ಅವರ ಆಶೀರ್ವಾದ ಏನೋ ಗೊತ್ತಿಲ್ಲ. ಅಂಥ ಕೆಟ್ಟ ಕಾಯಿಲೆಗಳು ಬರ್ತಿತ್ತು. ಗಜ್ಜಿ ಪಜ್ಜಿ ತುರಿ ಎಲ್ಲ ಬರೋದು ಈ ಒಟ್ಟಿಗೆಲ್ಲ ಮೇಲೆ. ಬೈಲಿನಲ್ಲಿ ಮಲಗಿದ್ದೀವಿ ಎಷ್ಟೋ ಸತಿ ಚಳಿಗೆ ಸೆಕೆ ಕಾಲದಲ್ಲಿ ಒಳಕ್ಕೆ ಮಲ್ಕೊಳಕ್ಕಾಗದೆ. ಮೆಟ್ಲಿರ್ತದೆ ಗೊತ್ತಾ ಮಠದ, ನೋಡಿದ್ದೀರ ನೀವ್ಯಾರಾದ್ರೂ ಮಠದ ಒಂದು ದೊಡ್ಡ ಬಿಲ್ಡಿಂಗಿಗೆ ಸುಮಾರು ಮೆಟ್ಲುಗಳಿದ್ದಾವೆ. ಆ ಮೆಟ್ಲ ಮೇಲೆ ಇಷ್ಟಾಗಲ್ಲ ಇದ್ದಾವೆ. ನಾವು ಆನಂದ ಇಲ್ಲೊಬ್ರು ಮಲ್ಕೊಳ್ಳೋದು, ಅಲ್ಲೊಬ್ರು ಅಲ್ಲೊಬ್ರು ಹಂಗೆ ಆಟೆ ಹೊಡ್ಕೊಂಡು ಮಾತಾಡ್ಕೊಂಡು ಓದೋಕ್ಕೂ ಬೆಳಕಿರೋದು ಲೈಟು ಎಲ್ಲ ಮಾಡ್ತಿತ್ತು. ಏನು ನಮ್ಗೆ ಅವಾಗೇನು ಆ ಶ್ರೀಮಂತಿಗೆ ಆಡಂಬರ ಏನು ಇದರಲ್ಲೇ ಆನಂದ ಕಾಣ್ತಿದ್ದು, ಚೆಂದ ನಿದ್ದೆ ಬರೋದು. ಜಾತಿ ಯಾರೋ ಪಕ್ಕದಲ್ಲಿ ಇನ್ನೊಬ್ರು ಮಲಗಿರೋರು ಆ ಜಾತಿಗಳೇ ಲೆಕ್ಕ ಇಲ್ಲ. ಹಾಗೆ ಬೆಳೆದು ಈಗಲೂ ಹಾಗೇ ಇದೆ. 9,000 ಜನ ಈಗ ಊಟ ಮಾಡ್ತಿದ್ದಾರಂತೆ. ಅಂದರೆ ನಮ್ಮ ಶ್ರೀಮತಿಯವರು ಮಠದ ಸಂಬಂಧ ಏನಿರಲಿಲ್ಲ. ಅವರು ತುಮಕೂರೇ ಓದಿರೋದು, ನಮ್ಮ ಹುಟ್ಟಿರೋದು. ಮಠಕ್ಕೆ ಏನ್ಕೋ ಹೋಗಿದ್ದಾರೆ. ನನ್ನ ಜೊತೆ ಮದುವೆ ಆದಮೇಲೆ ಹೋಗಿ ಸ್ವಾಮಿಗಳ ಆಶೀರ್ವಾದ ಎಲ್ಲ ತೊಗೊಂಡು ಯಾವಾಗ ಆ ಕಡೆ ಹೋದಾಗ ಯಾವಾಗೆಲ್ಲರೂ ಒಂದು ವಿಸಿಟ್. ಆಮೇಲೆ ಸ್ವಾಮಿಗಳು ಇಲ್ಲದೇ ಇರಲಿ ಅಲ್ಲ, ಪ್ರಸಾದ ತಗೊಂಡು ಬರ್ತಿರ್ತೀವಿ. ಅಲ್ಲಿ ಹೋದಾಗ ಯಾರೋ ನಮಸ್ಕಾರ ಆಗ್ತಾರೆ, ಸ್ವಾಮಿಗಳಿಲ್ಲ, ಆಯ್ತು ಬಿಡಿ ಬನ್ನಿ ಒಳಗಡೆ ಅಂತ ಏನೋ ಉಪ್ಪಿಟ್ಟು ಚಿತ್ರಾನ್ನ ಅವಲಕ್ಕಿ ಅವೆಲ್ಲ ಕೊಟ್ಟು ಕಳಿಸ್ತಾಯಿದ್ರು. ಇವತ್ತು ಹೋಗ್ಬೇಕಾಗಿತ್ತು ನನಗೆ. ಜನದ್ದು ಒಂದು ಸಮಸ್ಯೆ, ನಮ್ಮನ್ನು ಬೇರೆ ಅಭಿಮಾನದಿಂದ ಹಿಂಸೆ ಕೊಡ್ತಾರೆ. ನನ್ನ ಬೆನ್ನು ಸ್ವಲ್ಪ ಕೈ ಕೊಟ್ಬಿಡ್ತು, ಜಾರಿ ಏನೋ ಆಗಿ ಹಂಗಾಗಿ ಹೋಗ್ತಾ ಇಲ್ಲ. ಹಾಸ್ಪಿಟ್ಲಿಗೆ ಹೋಗಿದ್ದೆ. ಮಠಕ್ಕೆ ಹೋಗಾಗಲೇ 6-7 ತಿಂಗಳ ಮೇಲೆ ಹಿಂದೆ ಯಾವನ ಹೋಗಿದ್ದೆ ಇತ್ತೀಚೆಗೆ. ಅಪಾರವಾದ ಜ್ಞಾಪಕ ಶಕ್ತಿ, ಅಪಾರವಾದ ನೆನಪಿನ ಇದಿತ್ತಲ್ಲ.
ಆಮೇಲೆ ಹೆಸ್ರುಗಳು ಜ್ಞಾಪಕ ಇಟ್ಕೊಂಡಿದ್ರು. ಚಂದ್ರು ಏನು ಅಪ್ಪ ಯಾವ ಸಿನಿಮಾ ಮಾಡ್ತೀವಿ, ಸಿನಿಮಾ ಮಾಡಿದ ಹಾಂ ಬಿಟ್ಬಿಟ್ಟೆ ರಾಜಕಾರಣ, ಯಾಕೆ ರಾಜೀನಾಮೆ ಕೊಟ್ಬಿಟ್ಟೆ, ಪಾರ್ಟಿ ಬಿಟ್ಟಾಗ ಯಾಕೆ ಪಾರ್ಟಿ ಬಿಟ್ಬಿಟ್ಟೆ ಏನೋ ಒಂದು ಹೇಳಿದ್ರೆ ಯಾಕೆ ಅದಲ್ಲ ಅಂತ ಕೇಳ್ತಾರೆ ಅಷ್ಟೇ. ಹಾಂ ಸರಿ